ರೇಷನ್ ಅದು ನಾನು ಹೇಳಿದೆ, ಸ್ವತಂತ್ರ ಪೂರ್ವದಿಂದ ರೇಷನ್ ಇದೆ, ಇವತ್ತಿಂದೇನಿಲ್ಲ. ಯಾರು ಕೂಡ ಇವತ್ತು ಹಸಿವಿನಿಂದ ಸಾಯುವಂತ ಪರಿಸ್ಥಿತಿ ನೆಕ್ಸ್ಟ್ ಹಸಿರು ಕ್ರಾಂತಿ ಆದಮೇಲೆ ಈ ದೇಶದಲ್ಲಿ ಇಲ್ಲ. ಅಲ್ಲಿ ಇಲ್ಲಿ ಒಂದೆರಡು ಪ್ರಕರಣಗಳು ಒರಿಸ್ಸಾದಲ್ಲಿ ಅಷ್ಟು ಬಿಟ್ರೆ ಬೇರೆ ಎಲ್ಲೂ ಕೂಡ ಪ್ರಕರಣ. ನ್ಯಾಯಬೆಲೆ ಅಂಗಡಿ ಯಾವ ಓಪನ್ ಆಯ್ತು? ನ್ಯಾಯಬೆಲೆ ಅಂಗಡಿಗಳು, ನ್ಯಾಯಬೆಲೆ ಅಂಗಡಿ ಅವತ್ತಿಂದ ಇದೆ. ರೇಷನ್ ಅಂಗಡಿ ಸೆಕ್ಯೂರಿಟಿ ಆಕ್ಟ್ ಬಂದದ್ದು ಮನಮೋಹನ್ ಸಿಂಗ್ ಕಾಲದಲ್ಲಿ, ಸ್ವತಂತ್ರ ಪೂರ್ವದಿಂದ ಅಲ್ಲ. ನಾವೆಲ್ಲಾರ ಇರ್ಲಿ, ಯಾತಲಾರ ಇರ್ತಾರೆ, ಎಲ್ಲಾರ ಇರ್ಲಿ. ಮನಮೋಹನ್ ಸಿಂಗ್ ಕೊಟ್ಟಿದ್ದು ಸ್ವತಂತ್ರ ಪೂರ್ವದಿಂದ ಯಾರು ಶಿವಲಿಂಗೇಗೌಡ್ರೆ, ಮನಮೋಹನ್ ಸಿಂಗ್ ಬಿಜೆಪಿ ಕೊಟ್ಟರು. ನಾವು ಇರಪ್ಪ, ನಾವು ಚಿಕ್ಕವರು ಇದ್ದಾಗ ರೇಷನ್ ಕಾರ್ಡು ಗೋಧಿ ಮತ್ತು ಸಕ್ಕರೆ ತರ್ತಾ ಇದ್ವಿ ರೇಷನ್ ಅಂಗಡಿಯಿಂದ. ಮರ್ತು ಬಿಟ್ರ? ಫ್ರೀ ಕೊಡ್ತಾರಲ್ಲ ಯಾರವೇ, ಫ್ರೀ ಕೊಟ್ಟದ್ದು ಮನಮೋಹನ್ ಸಿಂಗ್ ಕಾಲದಲ್ಲಿ. ಅವರು ಬೇರೆ ವಿಚಾರ ಹೇಳ್ತಾರೆ, ಅವ್ರು ಹೇಳೋ ವಿಚಾರ ಬೇರೆ, ನೀವು ಮಾತಾಡೋ ವಿಚಾರವೇ ಬೇರೆ. ಕೇಳುವಾಗ ಅಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಬೇಕಾದ್ರೆ ಮಾತ್ರ ಹೇಳಿ, ಸುಳ್ಳಿನಲ್ಲಿ ಮರೆ ಮಾತಾಡ್ ಬೇಡ. ಯಾಕಂದ್ರೆ ಹಿರಿಯರು ಮಾತಾಡಿ, ಬಡವರಿಗೆ ಸಹಾಯ ಮಾಡೋದು ನೀವು ಸುಳ್ಳು ಲೆಕ್ಕದಲ್ಲಿ ಬಡವರಿಗೆ ಸಹಾಯ ನರಸ್ವಾಮಿ ಅವರು ಮಾತು ಮುಗಿಸ್ಲಿ. ₹2,000 ಇವತ್ತು ಮೊನ್ನೆ ಅವ್ರ ಮಗನ ಹೆಣಕ್ಕೆ ಬೆಂಕಿ ಇಡಬೇಕಾದಾಗ ಅವಳ ಪತ್ರಿಕೆಯಲ್ಲಿ ನೀವು ಓದಿರ್ಬೇಕು. ಅವ್ರು ಮಾತು ಮುಗಿಸ್ಲಿಲ್ಲ, ಮಾತಾಡೋದು ಅವಕಾಶ ಇದೆ, ಯಾಕೆ ಇಂಟರ್ವ್ಯೂ ಮಾಡಬೇಕು? ಮಾನ್ಯ ಸಭಾಧ್ಯಕ್ಷರೇ, ಹೌದೌದು, ನಮಗೂ ಗೊತ್ತಿದೆ, ಸ್ವಲ್ಪ ಬಿಡಿ, ನಮ್ಮ ಮಾತಾಡಕ್ ಬಿಡಿ. ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಇವು ಹಾವು ಸಾಯಲೂಬಾರ್ದು, ಕೋಲು ಮುರಿಯಲ್ಬಾರ್ದು ಅಂತ ಆ ರೀತಿಯಲ್ಲಿ ಮಾತಾಡ್ತಾರೆ ಸಭಾಧ್ಯಕ್ಷರೇ. ಅದಾಗೆ ರಾಜ್ಯಕ್ಕೆ ಹಾಗೆ ಸ್ವಲ್ಪ ಮಜಾ ಮಾಡಿ ಅಂತ ಹೇಳಿ ಯಾಕೆ ಸುಮ್ನೆ ಸುತ್ತಿ ಬಳಸಿ ಹಿಂದೆ ಮುಂದೆ ಬರ್ತೀರಾ? ತಾಕತ್ತಿದ್ರೆ ಹೇಳ್ಬಿಡಿ, ನಮಗೆ ಬೇಡ ಅದನ್ನ ಬೇಡ ಅಂತ ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ನಿಮಗೆ ಬಡ್ಡಿ ಸೋಸ್ಲಾಕ ನಿಮ್ಮ ಯುದ್ಧ ಮಾಡಬೇಡಿ ಇಲ್ಲಿ, ಈಗ ನೀವು ಕೂತ್ಕೊಳ್ಳಿ ಸ್ವಲ್ಪ. ಗ್ಯಾರಂಟಿ ಯೋಜನೆಗಳನ್ನ ಹೇಳಿ. ನರಸ್ವಾಮಿ ಅವರೇ, ಶಿವಲಿಂಗೌಡ್ರೆ, ಒಂದ್ಸಿದ್ದು ನೋಡಿ, ಈಗ ಪ್ರತಿಪಕ್ಷದ ಮುಖಂಡರು ಮಾತಾಡುವಾಗ ಆಯ್ತು ಕೂತ್ಕೊಳ್ಳಿ, ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಶಿವಲಿಂಗೇಗೌಡರು ಮಾತಾಡೋಕೆ ಯಾರು ಕೂಡ ಡಿಸ್ಟರ್ಬ್ ಮಾಡಬೇಡಿ, ಅವ್ರ ವಿಚಾರ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ,